ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಜಡೆದೇವರ ಮಠದಲ್ಲಿ ದಿನಾಂಕ 8-12-2024 ಭಾನುವಾರದಂದು ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಆದ್ದರಿಂದ ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಡೆದೇವರ ಮಠಕ್ಕೆ ಆಗಮಿಸಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜಡೆದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಜಡೆದೇವರ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ಮಾಧ್ಯಮದ ಮುಖೇನ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಮಾಗಡಿ ತಾಲೂಕು ಮಾಗಡಿ ಪಟ್ಟಣದಲ್ಲಿರತಕ್ಕಂತಹ ಇತಿಹಾಸ ಪ್ರಸಿದ್ಧವಾಗಿರುವ 500 ವರ್ಷಗಳ ನಿರಂತರವಾಗಿ ಇತಿಹಾಸ ಇರುವ 300 ವರ್ಷ ತಪಸ್ಸನ್ನು ಮಾಡಿ ಜೀವಂತ ಲಿಂಗೈಕ್ಯರಾಗಿರ್ತಕ್ಕಂತಹ ಜಡೇಶ್ವರರನ್ನು ಇನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಪ್ರತಿ ವರ್ಷದಂತೆ ದೀಪಾರಾಧನಾ ಹಿರಿಯರ ಒಂದು ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಜಡೇದೇವರ ಮಠದಲ್ಲಿ ದಿನಾಂಕ 8-12-2024 ಭಾನುವಾರ ಬೆಳಗ್ಗೆ ಇಷ್ಟಲಿಂಗ ಪೂಜೆ ದೀಪೋತ್ಸವದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ದಿವಸ. ಆ ದಿವಸದಲ್ಲಿ ತಾವೆಲ್ಲರೂ ಕೂಡ ಭಕ್ತ ಮಹಾಶಯರು ಬಂದು ಆ ಗುರುಗಳ ಒಂದು ಕೃಪೆಗೆ ಪಾತ್ರರಾಗಿ ದೀಪವನ್ನು ಬೆಳಗಿಸಿ ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂತಹ ಒಂದು ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೀವಿ. ತುಮಕೂರು ಟೌನಿನ ಹಿರೇಮಠದ ಅಧ್ಯಕ್ಷರಾಗಿರತಕ್ಕಂತಹ ಶಿವಾನಂದ ಶಿವಾಚಾರ್ಯರವರಿಂದ ಆಶೀರ್ವಚನ ಕಾರ್ಯಕ್ರಮ ಮತ್ತು ಏಕದಳ ಬಿಲ್ವ ಮಂಡೇ ಮಠದ ಸಚ್ಚಿದಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಇಷ್ಟಲಿಂಗ ಪೂಜೆ, ಸಕಲ ಸದ್ಭಕ್ತರು ಮಾಗಡಿ ಟೌನಿನ ಎಲ್ಲ ಸಮಾಜದ ವೃಂದದವರಿಂದಲೂ ಕೂಡ ಅನ್ನದಾಸೋಹ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿರ್ತಕ್ಕಂತಹ ದಿನವಾಗಿರುತ್ತದೆ. ದೀಪೋತ್ಸವ ಉದ್ಘಾಟನೆ ಸಾಯಂಕಾಲ 7 ಗಂಟೆಗೆ. ಅದರಂಗಿಯ ಗುರುಗಳಾದಂಥ ಗಗನದಾರಿಯರು ಇಮ್ಮಡಿ ಕೆಂಪೇಗೌಡರಿಗೆ ಲಿಂಗಧಾರಣೆಯನ್ನು ಮಾಡಿಸಿ ಉಡುವೆಕೆರೆ ಭಾಗ್ಯಾವತಿಯನ್ನು ಕೊಟ್ಟು ವಿವಾಹ ಮಾಡಿಸಿ ಮಾಗಡಿ ತಾಲೂಕಿನಲ್ಲಿ ಅನನ್ಯವಾದಂಥ ಶರಣರ ಸಂದೇಶಗಳನ್ನು ಸಾರ್ತಕ್ಕಂಥ 68 ಶಿವಶರಣಗಳನ್ನು ಮಠಗಳನ್ನು ಸ್ಥಾಪಿಸಿದ್ರು. ಅದು ಚಾರಿತ್ರಿಕ ದಾಖಲೆ. ಅದರಲ್ಲಿ ಕೆಂಪೇಗೌಡರ ಗುರುಮಠ ಮಾಗಡಿ ಸಮೀಪದಲ್ಲೇ ಇರ್ತಕ್ಕಂಥ ಜಡೆ ದೇವರ ಮಠದಲ್ಲಿ ದೀಪೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದು ಸಂತೋಷವಾದಂಥ ವಿಚಾರ. ಈ ಮಠ ಗುರುಮುಖವಾಗಿ ಎಲ್ಲರನ್ನೂ ಕೂಡ ತನ್ನವರು ಅಂತೇಳಿ ಕರಳುಬಳ್ಳಿಯಂತೆ ತಪ್ಪಿಕೊಂಡು ಪೂಜ್ಯರು ದಾಸೋಹ ಕಾಯಕ ಜ್ಞಾನ ಅಮೃತವನ್ನು ಹೇಳಿದ್ದಾರೆ ಇಮ್ಮಡಿ ಬಸವರಾಜ ಮಹಾಸ್ವಾಮೀಜಿಯವರು. ಅಲ್ಲಿ ಡಿಸೆಂಬರ್ 28ರಂದು ನಡೀತಾ ಇರ್ತಕ್ಕಂಥ ದೀಪೋತ್ಸವ ನಾಡಿನ ಸದ್ಭಕ್ತರ ಪಾಲಿಗೆ ಜ್ಞಾನದ ಬೆಳಕನ್ನು ನೀಡತಕ್ಕಂಥ ಕಾರ್ಯಕ್ರಮ ಆಗಿದೆ. ಪೂಜ್ಯರಿಗೆ ಶರಣು ಶರಣಾರ್ಥಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.